ನಾನು ಹಳೆ ವಿಚಾರನೇ ಹೇಳಬೇಕಾಗುತ್ತೆ. ಯಾಕಂದರೆ ಸಾಕು ಪ್ರಾಣಿಗಳಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಸಾಕು ಪ್ರಾಣಿ ಅಂದರೆ ಕೆಲವು ಇತ್ತೀಚೆಗೆ ಕುದುರೆ, ಕತ್ತೆ, ಹಂದಿ ಇವೆಲ್ಲ ಸಾಕು ಪ್ರಾಣಿಗಳು. ಬೀದಿ ನಾಯಿ ಮಾತ್ರ ಯಾರು ಅದನ್ನು ಸಾಕಿರೋದಲ್ಲ. ಆದರೆ ಬೀದಿ ನಾಯಿಗಳು ದಿನೇ ದಿನೇ ನಗರದಲ್ಲಿ ಜಾಸ್ತಿ ಆಗ್ತಾ ಇದೆ. ವಾಹನ ಸಂಚಾರಕ್ಕೂ ತೊಂದರೆ ಆಗ್ತಾ ಇದೆ. ತುಂಬ ಆಕ್ಸಿಡೆಂಟ್ ಆಯಿತು. ಬಹಳ ಸಾರಿ ನಾವು ಕಾರ್ಪೊರೇಷನ್ನವ್ರಿಗೆ ಹೇಳಿದ್ವಿ, ಯಾರೋ ಆಯಿತು ಗಮನ ತಗೊಳ್ತೀವಿ, ಮಾಡ್ತೀವಿ, ನಾಯಿಗಳ ಅವಕ್ಕೇನೋ ಆಪ್ರೇಷನ್ ಮಾಡಿ ಇಂಜೆಕ್ಷನ್ ಕೊಡ್ತೀವಿ, ನಾವು ಹೆಚ್ಚಿಗೆ ಬೆಳೆದೇ ಇದ್ದಂಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಥರ ನಾವು ಮಾಡ್ತೀವಿ ಅಂದರು. ಅದು ಎಲ್ಲಿ ಯಾರಿಗೆ ಮಾಡಿದ್ರು ಏನು ಮಾಡಿದ್ರು ಒಟ್ಟಿನ ನಾಯಿಗಳ ಸಂತತಿ ಜಾಸ್ತಿನೇ ಆಗ್ತಾಯಿದೆ. ಜನರಿಗೆ ಇವತ್ತು ಏನಾಗಿದೆ ಅಂದರೆ ಸ್ಕೂಟ್ರು ಮೋಟರ್ ಬೈಕಲ್ಲಿ ಹೋಗೋಕ್ಕಾಗಲ್ಲ, ಅಡ್ಡ ಬರ್ತವೆ. ಎಷ್ಟೋ ಜನ ಬಿದ್ದು ಆಕ್ಸಿಡೆಂಟ್ ಆಗಿದೆ. ಎಷ್ಟು ಸಾರಿ ನಾವು ಹೇಳಿದ್ವಿ, ಆದರೆ ಅಧಿಕಾರಿಗಳು ಈಗ ಮಾಡ್ತೀವಿ ಅಂತಾರೆ, ಏನೂ ಮಾಡ್ತಾಯಿಲ್ಲ. ಅದರಲ್ಲೂ ಹಂದಿ ಕಳೆದ ಬಹುಶಃ ಈಗ 10 ವರ್ಷದ ಹಿಂದೆ ನಾವು ರೋಟರಿ ಕ್ಲಬ್ನವರು ಮತ್ತು ನಗರಸಭೆಯವರು ಒಂದು ಜಾಯಿಂಟ್ ಪ್ರಾಜೆಕ್ಟ್ ಮಾಡಿದ್ವಿ. ನಗರಸಭೆಯವರು ಹಂದಿನ ಹಿಡಿದು ಕೊಡೋದು, ರೋಟರಿಯವರು ನಾವು ಹೊರಗಡೆ ಸಾಗಿಸೋದು ಅಂತ. ಒಂದು 4-5 ಲಾರಿ ಲೋಡ್ ಹೋಯಿತು. ಅಷ್ಟೊತ್ತಿಗೆ ಮತ್ತೆ ಹಂದಿ ಸಾಕಿದವರೆಲ್ಲ ಬಂದು ಅಲ್ಲಿ ಮುನ್ಸಿಪಾಲ್ಟಿ ಒಳಗೆ ಗಲಾಟೆ ಮಾಡಿ ಏನೋ ಆಗಿ ಅದಲ್ಲಿಗೆ ನಿಂತು ಹೋಯಿತು. ಅದರ ನಂತರ ಮತ್ತೆ ಈಗ ಏನೂ ಮಾಡ್ತಾನೇ ಇಲ್ಲ. ಹೇಳ್ತಿದ್ದಾರೆ ಮಾಡ್ತಿದ್ದೀವಿ ಅಂತ, ಆದರೆ ತುಂಬ ತೊಂದರೆ ಆಗ್ತಾಯಿದೆ ಸಾರ್ವಜನಿಕರು ಓಡಾಡಲಿಕ್ಕೆ. ಅದು ಈಗಲಾದರೂ ಕೂಡ ಅಧಿಕಾರಿಗಳು ಸಾರ್ವಜನಿಕರಿಗೆ ತೊಂದರೆ ಆಗದೇ ಇದ್ದ ಹಾಗೆ ನಾಯಿಗಳನ್ನ ಮತ್ತು ಹಂದಿ, ಕುದುರೆ, ಕತ್ತೆಗಳು ಅದು ಯಾರ್ದು ಅಂತ ಗೊತ್ತಿಲ್ಲ, ರಸ್ತೆ ಮಧ್ಯೆ ಬಂದು ನಿಂತಿರ್ತವೆ. ಯಾರು ಸಾಕಿದ್ದಾರೆ, ಎಲ್ಲಿಂದ ಬಂತು ಏನೋ ಗೊತ್ತಿಲ್ಲ. ಅವೆಲ್ಲವನ್ನೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗದಿದ್ದಾಗೆ ಅಧಿಕಾರಿಗಳು ಈ ಕೆಲಸ ಮಾಡಬೇಕು ಅಂತ ಕೇಳ್ತೀವಿ. ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಅರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 1800-309-0309. ಇದು ಇನ್ನು ನಿನ್ನೆ ನಾವೆಲ್ಲರೂ ಇದಕ್ಕೆ ಹೋಗಿದ್ವಿ, ಎಲ್ಲಿ ತುಂಗಾ ನದಿಗೆ ಬಾಗಿನ ಸಮರ್ಪಣೆಗೆ. ಆಶ್ಚರ್ಯ ಆಗೋಯ್ತು ನನಗೆ. ಅಲ್ಲಿ ಯಾರಾದರೂ ಓಡಾಡಿದ್ರೆ ಅಲ್ಲಿಗೆ ಹೋದರೆ ಟಿಕೆಟ್ ತಗೋಬೇಕಂತೆ ಸ್ಮಾರ್ಟ್ ಸಿಟಿ ಅವ್ರ ಹತ್ರ. ಒಂದು ನಮ್ಮ ನಗರದ ಸ್ಮಾರ್ಟ್ ಸಿಟಿ ದುಡ್ಡು ನುಂಗಿ ನೀರು ಕುಡ್ದಾಗಿದೆ. ಈ ಜೊತೆಗೆ ನಮ್ಮದೇ ವ್ಯವಸ್ಥೆ, ನಮ್ಮದೇ ನದಿ ನೋಡಕ್ಕೆ ಹೋಗೋರು ದುಡ್ಡು ಕೊಟ್ಟು ನೋಡಬೇಕಾಗಿದೆ. ಎಷ್ಟು ಟಿಕೆಟ್ಗೆ? ಟಿಕೆಟಿಗೆ 20 ರೂಪಾಯಿ ಅಂತೆ. ಅಲ್ಲ, ಇದು ಎಲ್ಲಿಗೆ ಬಂದ್ವಿ ನಾವು? ಮತ್ತೊಮ್ಮೆ ವಾಪಸ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಕೈಯಲ್ಲಿ ಸಿಕ್ಕಂತ ಇದೀವ? ಯೋಚನೆ ಮಾಡಬೇಕಾಗಿದೆ. ಅವತ್ತು ಎಲ್ಲರೂ ಕೂಡ ಹೋರಾಟ ಮಾಡಿ ಕಳಿಸ್ಕೊಟ್ರು ಈಸ್ಟ್ ಇಂಡಿಯಾ ಕಂಪ್ನಿಗೆ. ಈಗ ನಾವೇನು ಮತ್ತೆ ಸ್ಮಾರ್ಟ್ ಸಿಟಿ ಕಂಪ್ನಿ ಕರ್ಕೊಂಬಂದಿದ್ದೀವ ಅನ್ನೋ ಒಂದು ಯೋಚನೆ ನನಗೆ ನೆನ್ನೆ ಹೊಳಿತು. ಇದೇನಪ್ಪ ಇದು ಅಂತ ದುಡ್ಡು ಕೊಟ್ಟು ಹೋಗ್ಬೇಕಾಯ್ತು ನೀರು ನೋಡೋಕ್ಕೆ. ಇಂಥ ಪರಿಸ್ಥಿತಿ ಭಾಳ ಕಷ್ಟ ಇದೆ. ಹಾಗಾಗಿ ಒಂದೊಂದೇ ವಿಚಾರಗಳು, ಯಾಕಂದರೆ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಬಿಟ್ವಿ ಅಂದರೆ ಅದು ಎಲ್ಲಿಗೆ ನಿಲ್ಲತ್ತೋ ಗೊತ್ತಿಲ್ಲ. ಹಾಗಾಗಿ ನಾವು ಎಲ್ಲ ಇಲಾಖೆಗಳ ವಿಚಾರದಲ್ಲೂ ಕೂಡ ಸಪ್ರೇಟಾಗಿ ನಾವು ತನಿಖೆಗೆ ಒತ್ತಾಯ ಮಾಡೋದು ಮತ್ತು ಅದರ ವಿರುದ್ಧವಾಗಿ ಹೋರಾಟ ಮಾಡೋ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ